ಸನ್ಮಾನ್ಯ ಗೋವಿಂದರಾಜವರು MGR ತಂಡದ ಮೂಲಕ ಅನೇಕ ಕಾರ್ಯಕ್ರಮಗಳು, ಅವರು 1, 2, 3 ಅನ್ನೋಂಥದ್ದು ಹೇಳಕ್ಕೆ ಸಾಧ್ಯ ಇಲ್ಲ. ಅನೇಕ ಕಾರ್ಯಕ್ರಮಗಳಂದ್ರಿಗಿನ ಎಲ್ಲ ಕಾರ್ಯಕ್ರಮಗಳು ಬಡವ್ರ ಪರವಾದಂಥನೇ ಕಾರ್ಯಕ್ರಮಗಳಿರ್ತಾವೆ. ಯಾಕಂದರೆ ಅವ್ರು ನಿರಂತರವಾಗಿ ಆ MGR ತಂಡವನ್ನು ಇಟ್ಕೊಂಡು ಅದರಲ್ಲಿದ್ದಂಥ MGR ತಂಡದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಗೋವಿಂದರಾಜ್ ಅಂತ ತಿಳ್ಕೊಂಡು ಈ ರೀತಿ ಸಮಾಜದ ಕಾರ್ಯಕ್ರಮಗಳನ್ನು ಮಾಡೋಂಥ ಕೆಲಸ ಆಗ್ತಾ ಇರ್ತದೆ. ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ದಸರಾ ಹಬ್ಬ ಆಚರಣೆ ನಡೀತಾ ಇದೆ, ನವರಾತ್ರಿಗಳು ನಡೀತಾ ಇದ್ದಾವೆ. ಹಂಗಾಗಿ ನಾಳೆ ಇವತ್ತು ವಿಜಯದಶಮಿ ಇದೆ, ನಾಳೆ ನಮಗೆ ಆಯುಧ ಪೂಜೆ ಇದೆ, ನಾಳೆ ದಸರಾ ಹಬ್ಬ ಕೂಡ ಆಚರಣೆಯನ್ನು ಮಾಡ್ಕೊತ ಇದ್ವಿ. ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಬಡವರಿಗೆಲ್ಲರೂ ಕೂಡ ಆ ಕಷ್ಟಗಳನ್ನು ತಡೆಯೋಂಥ ಶಕ್ತಿ ಆ ಭಗವಂತನ ಕೂಡ ಕೊಡಬೇಕು. ಅವರು ಮನಸ್ಸಿನಲ್ಲಿ ಅವ್ರ ಮುಖದಲ್ಲಿ ನಗುವನ್ನು ಕಾಣಬೇಕು, ಅವರೆಲ್ಲ ಕಷ್ಟಗಳನ್ನು ಪರಿಹಾರ ಆಗಬೇಕು ಅಂದೇಳಿ ಎಲ್ಲ ಶಕ್ತಿ ದೇವತೆಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಲಿ ನಾನು ವಿಶೇಷವಾಗಿ ನಮ್ಮ ಗೋವಿಂದರಾಜ್ ತಂಡಕ್ಕೆ ಇನ್ನು ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಯಾಕಂದರೆ ಅವರು ಎಷ್ಟು ಬಡವ್ರ ಸೇವೆಯನ್ನು ಮಾಡ್ತಿರ್ತಾರೋ ಅಷ್ಟು ಸಂತೋಷ ಪಡೋಂಥ ವ್ಯಕ್ತಿಗಳಲ್ಲಿ ನಾವು ಕೂಡ ಒಬ್ಬರಾಗಿದ್ವಿ. ಹಂಗಾಗಿ ಅವ್ರಿಗೆ ಒಳ್ಳೆಯದನ್ನಾಗಲಿ. ಹಂಗಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಇವತ್ತು ವಿಜಯದಶಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತ ಇದ್ದಾರೆ. ಆಚರಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ತೊಂದರೆಗಳು ಮಹಿಳೆಯರ ಪರವಾಗಿ ಇದ್ದಾವೆ. ಹಂಗಾಗಿ ಅವ್ರಿಗೆ ನಾನು ಅಂದ್ಕೊಂಡಿದ್ದೆ ವಿಜಯದಶಮಿನಾಗಲಿ ಅದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಏನು ಆ ಸ್ತ್ರೀಶಕ್ತಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೆ ಬೋನಸ್ ಥರ. ಅವ್ರಿಗೆ ಇನ್ನೂ 4 ತಿಂಗಳು 5 ತಿಂಗಳು ಆಯ್ತು, ಇನ್ನು ಹೆಣ್ಮಕ್ಳು ಯಾರಿಗೂ ಕೂಡ 2,000 ರೂಪಾಯಿ ಇನ್ನೂ ಮುಟ್ಟಿಲ್ಲ. ಹಂಗಾಗಿ ದಯವಿಟ್ಟು ವಿಜಯದಶಮಿ ನಾಳೆ ಇರೋ ಕಾರಣ ದಯವಿಟ್ಟು ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ದಸರಾ ಹಬ್ಬ ಭಾಳಷ್ಟು ದೊಡ್ಡ ಹಬ್ಬ ಆಗಿರೋ ಕಾರಣ ದಯವಿಟ್ಟು ಏನು ಪೆಂಡಿಂಗ್ ಇದೆನೋ 4-5 ತಿಂಗಳು ಏನು ಪೆಂಡಿಂಗ್ ಇದೆನೋ ಆ ಹಣವನ್ನು ಬಿಡುಗಡೆ ಮಾಡಿದರೆ ಚಲೋ ಇರೋದಾಗುತ್ತೆ ಅಂದೇಳಿ ಅವರು ನಾನು ಮುಖ್ಯಮಂತ್ರಿಗಳನ್ನ ಒಂದು ವಿನಂತಿ ಮಾಡ್ಕೊತೀನಿ. ನಮ್ಮ ಮೊದಲಿಯಾರ್ ಗೋವಿಂದರಾಜುಲು MGR ಅಂತ ಗೋವಿಂದನ ನಾವು ಅದೇ ಥರ ಕರಿತೀವಿ, MGR ಅಂತಲೇ. ಯಾಕಂದರೆ ಚೆನ್ನೈ ತಮಿಳ್ನಾಡಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ MGR ಅಂತೇಳಿ. ಆ ಮುಖ್ಯಮಂತ್ರಿಗಳ ಗುಣಗಳನ್ನು ಅಳವಡಿಸ್ಕೊಂಡು ತಾನು ಬಡವರ ಸೇವೆ ಮಾಡಬೇಕು ಅಂಥೇಳಿ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಒಬ್ಬ ಶಿಷ್ಯ ಅಂತ ಅನ್ಬೋದು, ತಮ್ಮ ಕೂಡ ಅನ್ಬೋದು, ತಮ್ಮ ಅನ್ಬೋದು, ಶಿಷ್ಯ ಅನ್ಬೋದು. ಬಟ್ ಈ ಮಟ್ಟಕ್ಕೆ ಸರ್ವಿಸ್ ಮಾಡ್ತಾನೆ ಅಂತೇಳಿ ನಾನು ಊಹಿಸಿಲ್ಲ. 3 ತಾಯಂದರು, ಶ್ರೀರಾಮ್ಲವ್ರ ತಾಯಿ, ಗೋವಿಂದವ್ರ ತಾಯಿ, ನಮ್ಮ ತಾಯಿ, 3 ತಾಯಂದ್ರ ಫೋಟೋ ಇಟ್ಟು ಎಲ್ಲ ಬಡವರಿಗೆ ಒಳ್ಳೇದಾಗಬೇಕು ಅಂತೇಳಿ ಸೇವೆ ಮಾಡ್ತಾನಲ್ಲ, ಆ 3 ತಾಯಂದ್ರ ಮುದ್ದಿನ ಮಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಸೇವೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾನೆ? 12 ವರ್ಷದಿಂದ ಮಾಡ್ತಾಯಿದ್ದಾನೆ. ತಾನು ಒಂದು ಸಾರಿ ಮೇಯರ್ ಆಗಬೇಕು ಅಂತೇಳಿ ನನ್ನ ಕನಸಿದೆ. ಅದು ಯಾವಾಗ ದೇವ್ರು ನೆನೆಸು ಮಾಡ್ತಾನೋ ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮೇಯರ್ ಆದರೆ ಎಲ್ಲ ಸಿಟಿಗೆ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಕೋವಿಡ್ ಬಂದಾಗ ಬಳ್ಳಾರಿಯಲ್ಲಿ ವಿಮ್ಸ್ ಹಾಸ್ಪಿಟ್ಲಲ್ಲಿ ಆ ಸೇವೆ ನಾನೇ ಬೈಬಿದ್ದು ಒಂದು ಸಾರಿ ನನ್ನ ಊಟ ಹಚ್ಲಿಕ್ಕೆ ಬಾ ಅಂತಂದ ಹೋದೆ. ಮಾಸ್ಕ್ ಇಲ್ಲ, ಏನಿಲ್ಲ, ಡೈರೆಕ್ಟು ಎಷ್ಟು ಜನ ಬಂದರೂ ಕೂಡ ಅವ್ರಿಗೆ ಊಟ ಪ್ರತಿಯೊಬ್ಬರು ಕೂಡ, ಅಂದರೆ ಆ ಪೇಷಂಟ್ ಸಲುವಾಗಿ ಹೊರಗಡೆ ನಿಂತಿರ್ತಾರಲ್ಲ ಅವ್ರಿಗೆ ಊಟ ಯಾರು ಕೊಡ್ತಾರೆ? ಹೋಟ್ಲಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಅವ್ರ ಶಕ್ತಿ ಇಲ್ಲ, ಕೂಲಿ ಕಾರ್ಮಿಕರೆಲ್ಲ ಹೋಟ್ಲ್ಗಳು ಬಂದು. ಹಂಗಾಗಿ ಮನೆಯಿಂದ ಎಷ್ಟು ದೊಡ್ಡ ದೊಡ್ಡ ಬೋಗಾಣಿಗಳು ಮಾಡಿಕೊಂಡು ಎಷ್ಟು ಮಂದಿ ಬಂದರೂ ಕೂಡ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿಸಿದಂಥ ಕ್ಯಾಂಡಿಡೇಟ್ ಯಾರನ್ನ ಇದ್ದರೆ ಬಳ್ಳಾರಿಯಲ್ಲಿ ಅದು ನಮ್ಮ ಗೋವಿಂದರಾಜರು. ನಮ್ಮ ತಾಯಿ ನನ್ನ ಮನೆಗೆ ಬಟ್ಟೆ ತರ್ತಿದ್ವಿ ಎಲ್ಲರೂ, ನಮ್ಮ ಫ್ಯಾಮ್ಲಿಗೆಲ್ಲ ಬಟ್ಟೆ ತರ್ತಿದ್ರೆ ನಮ್ಮ ಮನೇಲಿ ಒಬ್ರು ಕೆಲಸ ಮಾಡೋರು ಇದ್ದರು. ಅಲ್ಲಪ್ಪ ನೀನು ನಮಗೆ ತರ್ತಿ ಅವ್ರಿಗೆ ಹೆಂಗಂದು. ಅದೇ ಟೈಮಲ್ಲಿ ಕಸ ತೊಗೊಂಡೋಗಿ ಬರ್ತಿದ್ರು ಮನೆ ಕಸ ಡೋರ್ ಕಲೆಕ್ಷನ್. ಸೋಮಶೇಖರ ರೆಡ್ಡಿ ಅವರು ಗಾಡಿಕ್ಕಿದ್ದಾಗ ಡೋರ್ ಕಲೆಕ್ಷನ್ ಬಂದಿದ್ದರು. ಬಂದಾಗ ಅವ್ರಿಗೆ ಹೆಂಗಪ್ಪ ಅಂದರು, ಅಮ್ಮ ನೀನು ಹೂವನ್ನು ನಾನು ವರ್ಷ ಕೊಡ್ತೀನಿ ಅಂದೆ. ದಸರಾಗೆ ಸ್ವೀಟ್ ಕೂಡ ಮಾಡಿಸ್ವಿ, ಒಳ್ಳೆ ಸ್ವೀಟ್ ಮಾಡಿಸ್ವಿ,
ತುಪ್ಪದಲ್ಲಿ ನಾವು ಏನು ಮಾಡಿವಿ ಅದನ್ನೇ ಮಾಡಿಸಿವಿ. ಎಲ್ಲರಿಗೆ ಸ್ವೀಟು, ಮಾಸ್ಕ್ ಅಂದರೆ ಕಸ ಬಳಿತಾರ, ಎಲ್ಲಿ ಧೂಳು ಇರ್ತೈತೆ. ಪಾಪ ನಾನು ಅವ್ರ ಜೊತೆಗೆ ನಾನು ಕೂಡ ಕಾಲುವೆ ಇಳಿದು ಕೆಲಸ ಮಾಡೀನಿ. ಅವ್ರ ಜೊತೆಗೆ ಕಾಲುವೆಯಲ್ಲಿ ಇಳಿದು ಅವರು ಕಸ ಹೆಂಗೆ ಹತ್ತರ ಹಂಗೆ ಅದೇ ರೀತಿಯಾಗಿ ಮಾಡೀನಿ. ಇವತ್ತು ನಾನು ಹಬ್ಬ, ದೊಡ್ಡ ಹಬ್ಬ ನಮಗೆ ಹಿಂದೂಯಲ್ಲಿ ದೊಡ್ಡ ಹಬ್ಬ ಎಲ್ಲರ ಮನೆಯಲ್ಲಿ ಅವರು ಹೇಳ್ತಿರ್ತಾರೆ, ನಮ್ಮ ತವ್ರ ಮನೆ ಯಾವುದಂದ್ರೆ ಗೋವಿಂದರಾಲ್ ಮನೆ. ಕೌಲ್ಬಜಾರ್ ಭಾಗದಲ್ಲೆಲ್ಲ ನಮ್ಮ ಮನೆ ತವ್ರ ಮನೆ ಯಾವುದಂದ್ರೆ ನಮ್ಮ ಕಾರ್ಪೊರೇಟ್ ಗೋವಿಂದರಾಲ್ ಅಂತಾರೆ. ಅದೇ ರೀತಿಯಾಗಿ ನಾನು ವರ್ಷ ನಾನು ಕೊನೆ ಉಸಿರಿರುವವರೆಗೆ ಕೂಡ ಇದೇ ಸೇವೆ ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.